ಲೋಕಸಭಾ ಚುನಾವಣೆ ದಿನಾಂಕಗಳು ಘೋಷಣೆ ಆಗಿದೆ. ದೇಶದಲ್ಲಿ ಈ ಬಾರಿ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಸ್ವಂತ ಬಲದಿಂದ 400ಕ್ಕಿಂತ ಹೆಚ್ಚು ಸೀಟ್ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ 25-26 ಲೋಕಸಭಾ ಕ್ಷೇತ್ರ ನಿರ್ದಿಷ್ಟವಾಗಿ ಗೆದ್ದು ಮೋದಿಯವರಿಗೆ ನಮ್ಮ ದೊಡ್ಡ ಕೊಡುಗೆಯನ್ನು ಕೊಡೋರಿದ್ದೇವೆ. ಮೂರನೇ ಬಾರಿಗೆ ಮತ್ತೊಮ್ಮೆ ಮಗದೊಮ್ಮೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗುವಂಥದ್ದು ಸೂರ್ಯಚಂದ್ರರಿದ್ದಷ್ಟು ಸತ್ಯನೂ ಅಷ್ಟೇ ಸತ್ಯ. ದೇಶಾದ್ಯಂತ ಬಿ ಜೆ ಪಿಯ ಪರವಾದ ಅಲೆ ಇದೆ. ಆ ದಿಕ್ಕಿನಲ್ಲಿ ಇವತ್ತು ನಾಳೆಯಿಂದಲೇ ನಾವೆಲ್ಲ ಮುಖಂಡರುಗಳು ರಾಜ್ಯದಲ್ಲಿ ಪ್ರವಾಸ ಶುರು ಮಾಡ್ತೇವೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಇರೋ ಕಡೆ ಹೆಚ್ಚು ಗಮನ ಕೊಡುವಂಥದ್ದು, ಯುವಕರನ್ನು ಜಾಗೃತಿ ಮಾಡುವಂಥದ್ದು, ಮಹಿಳಾ ಒಂದು ಮತದಾನ ಹೆಚ್ಚಾಗುವಂತೆ ನೋಡಿಕೊಳ್ಳುವಂಥದ್ದು, ಇದೆಲ್ಲದರ ಕಡೆ ಗಮನ ಕೊಡಬೇಕು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಯವರೇ ಸಲಹೆ ಕೊಟ್ಟಿದ್ದಾರೆ. ಅದೆಲ್ಲವನ್ನು ಅಕ್ಷರಶಃ ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನ ಮಾಡಿ ಕರ್ನಾಟಕದಿಂದ 25-26 ಲೋಕಸಭಾ ಸೀಟನ್ನು ಗೆದ್ದು ಮೋದಿಯವರಿಗೆ ನಾವು ಕೊಡೋರಿದ್ದೇವೆ. ಧನ್ಯವಾದ, ನಮಸ್ಕಾರ. ಏನಂತೆ ಶಿವಮೊಗ್ಗ ಸೇರಿ ಹಲವಾರು ಕಡೆ ಬಂಡಾಯದ ಧ್ವನಿ ಇದೆ. ಇವತ್ತು ನಾಳೆನಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಮಾತುಕತೆ ನಡೀತಾ ಇದೆ, ಎಲ್ಲವೂ ಸರಿ ಹೋಗುತ್ತೆ. ಏನಣ್ಣ ತಿಂಡಿ ಮಾಡಿದ್ವಿ, ಅಲ್ಲಿಂದ ಬಂದಿದ್ವಿ ಬೆಳಿಗ್ಗೆ, ಇಲ್ಲೇ ತಿಂಡಿ ಮಾಡಿದ್ವಿ. ನಿಮಗೂ ಕರಿತಿದ್ವಿ ಬೇಕಾರೆ. ಪಕ್ಷ ದೊಡ್ಡದಾದ ಮೇಲೆ ಗೊಂದಲಗಳು ಸ್ಟಾರ್ಟ್ ಆಗುವಂಥದ್ದು ಮುಗಿತಲ್ಲ, ಸಾಹೇಬರು ಹೇಳಿದ್ರಿ 2 ದಿವಸ